ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಗ್ರೇಟಿಂಗ್ನ ಮುಖಾಂತರ ಈ ಒಂದು ಮಳೆಯ ನೀರು ಅಂದರೆ ರೈನ್ ವಾಟರ್ ಇಲ್ಲಿಂದ ಹೋಗಿ ಪೈಪ್ನ ಮುಖಾಂತರ ಹೊರ ಹಾಕುವ ಒಂದು ಪ್ರಯತ್ನ ಈ ಒಂದು ಲೇಔಟ್ನಲ್ಲಿ ನಡೆಸಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ಓಪನ್ ಚಾನಲ್ಸನ್ನು ಮಾಡ್ತೀವಿ ಈ ಒಂದು ಮಳೆ ನೀರಿನ ಶೇಖರಣೆಗೆ ಮತ್ತು ಹೊರ ಹಾಕುವಿಕೆಗೆ, ಅಂದರೆ ರೈನ್ ವಾಟರ್ ಡ್ರೈನೇಜ್ ಸಿಸ್ಟಮ್ಗೋಸ್ಕರ. ಸೊ ಇಲ್ಲಿ ನಾವು ಓಪನ್ ಚಾನಲ್ಸನ್ನು ಮಾಡಲಿಲ್ಲ. ಸೊ ಓಪನ್ ಚಾನಲ್ಸ್ ಮಾಡದೆ ಅಂಡರ್ಗ್ರೌಂಡ್ ಪೈಪ್ನ ಮುಖಾಂತರ ನಾವು ನೀರನ್ನು ಹೊರಗಡೆ ಹಾಕಿದ್ದೀವಿ. ಸೊ ಹಾಗಾಗಿ ನಮಗೆ ಇಲ್ಲಿ 2 ಅಡಿಯಿಂದ 2.5 ಅಡಿ ಜಾಗ ಮಿಕ್ಕಿದೆ. ಸೊ ಆ ಜಾಗವನ್ನು ನಾವು ಪ್ಯಾಸೇಜ್ ಆಗಿ ಬಳಸ್ಕೊಂಡು ಅದರ ಪಕ್ಕದಲ್ಲಿ ಈ ರೀತಿ ಚಿಕ್ಕದಾಗಿ ಒಂದು ಗಾರ್ಡನನ್ನು ಕೂಡ ಮಾಡ್ಕೊಂಡಿದ್ದೀವಿ. ನೀವು ಇಲ್ಲಿ ನೋಡ್ಬೋದು ಈ ಒಂದು ಗ್ರೇಟಿಂಗ್ನ ಮುಖಾಂತರ ನೀರು, ನಾವೇನು ಕೇಂಬರನ್ನು ಕೊಟ್ಟಿರ್ತೀವಿ ರೋಡಿಗೆ, ಅದರ ಒಂದು ಸ್ಲೋಪ್ನ ಮುಖಾಂತರ ಈ ಒಂದು ಗ್ರೇಟಿಂಗ್ ಹತ್ರ ಬಂದು ಅಲ್ಲಿಂದ ಈ ಪೈಪ್ನ ಮುಖಾಂತರ ನೀರು ಹೊರಗಡೆ ಹೋಗುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು. ನೀವು ಇಲ್ಲಿ ನೋಡ್ಬೋದು HDPE ಪೈಪನ್ನು ನಾವು ಇಲ್ಲಿ ಬಳಸ್ಕೊಂಡಿದ್ದೀವಿ, ಒಂದು 6 ಇಂಚ್ ಪೈಪು. ಸೊ ಈ ಒಂದು ಪೈಪ್ನ ಮುಖಾಂತರ ಏನು ನೀರು ಶೇಖರಣೆ ಆಗುತ್ತೋ ಅದೆಲ್ಲವೂ ಲೇಔಟ್ನಿಂದ ಹೊರಗಡೆ ಹೋಗುತ್ತೆ ಮತ್ತು ಅದು ಅಂಡರ್ಗ್ರೌಂಡ್ ಆಗಿರುತ್ತೆ, ಕನ್ಸೀಲ್ಡ್ ಆಗಿರುತ್ತೆ, ನಮಗೆ ಯಾವುದೇ ರೀತಿಯಾದ ಒಂದು ಹೊರನೋಟ ಇರೋದಿಲ್ಲ. ಸೊ ಲೇಔಟು ಮೇಲ್ಗಡೆಯಿಂದ ನೋಡಿದಾಗ ನಮಗೆ ಫುಲ್ ಕ್ಲೋಸ್ಡ್ ಸಿಸ್ಟಮಲ್ಲಿ ಇರುತ್ತೆ. ಸೊ ಈ ರೀತಿಯಾಗಿ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಸೊ ಇದು ಬಹಳ ನಾಜೂಕಾಗಿ ಬಂದಿದೆ, ಕ್ಲೀನಾಗಿ ಕಾಣಿಸುತ್ತೆ ಮತ್ತು ಜಾಗವು ಉಳಿಯುತ್ತೆ ನಮಗೆ ಈ ಒಂದು ಸಿಸ್ಟಮ್.